ಪ್ರತಿ ವರ್ಷನೂ ಹೋಗ್ತೀವಿ ಯುಗಾದಿ ಹಬ್ಬದಲ್ಲಿ. ದಿಸ್ ಇಸ್ ಬೈ ಐ ಲವ್ ಊರು. ಮೋಸ್ಟ್ ಆಫ್ ದ ಟೈಮ್ ಊರಲ್ಲಿ ಸಿಗೋ ನೆಮ್ಮದಿ ಮಾತ್ರ ಸಿಟಿಯಲ್ಲಿ ಸಿಗಲ್ಲ. ಕೇಕ್ ಆರ್ಡರ್ ಕೊಡ್ಬೇಕಿತ್ತು ಎಂಗೇಜ್ಮೆಂಟ್ಗೆ. ನಮ್ಮ ಮನೆ ನೋಡಿ ಗೈಸ್, ಅಂಡರ್ ಕನ್ಸ್ಟ್ರಕ್ಷನ್. ಫುಲ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ರಿಂಜ್ ಆಗ್ತಾ ಇದೆ ಮಾಡಕ್ಕೆ ಇವತ್ತು ವ್ಲಾಗ್ನ. ಆಲ್ಸೋ ಅಣ್ಣನ ಎಂಗೇಜ್ಮೆಂಟ್ ಕೂಡ ಹತ್ರ ಬರ್ತಾ ಇದೆ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಮೊದಲಿಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಶುಭಾಶಯಗಳು ಕೂಡ. ಸೊ ಇವಾಗ ನಾನು ಸದ್ಯಕ್ಕೆ ಒಂದು ಕ್ಲೈಂಟ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದೆ, ಲೈಕ್ ರಿಗಾರ್ಡಿಂಗ್ ಇವೆಂಟ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಲ್ಸೋ ಅಣ್ಣನ ಎಂಗೇಜ್ಮೆಂಟ್ ಕೂಡ ಹತ್ರ ಬರ್ತಾ ಇದೆ. ಸೊ ಅದ್ರ ಪ್ರಿಪರೇಷನ್ಸ್ ಎವ್ರಿಥಿಂಗ್ ವಿಲ್ ಬಿ ಕಮಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ಗೈಸ್, ಇವಾಗ ಕ್ಲೈಂಟ್ ಮನೆಗೆ ಬಂದಿದ್ದೀನಿ ಇಲ್ಲೇ. ಸೊ ಮಾತಾಡ್ಕೊಂಡ್ಬಿಟ್ಟು ಸಿಟಿಲಿ ಒಂಚೂರು ಕೆಲಸ ಇದೆ, ಲೆಟ್ಸ್ ಗೋ. ಗೈಸ್, ಅಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಏನಂತಂದ್ರೆ ಇವಾಗ ನಾನು ಡಿಲೈಟಿಗೆ ಬಂದಿದ್ದೀನಿ. ಕೇಕ್ ಆರ್ಡರ್ ಕೊಡ್ಬೇಕಿತ್ತು ಎಂಗೇಜ್ಮೆಂಟ್ಗೆ. ಸೊ ಎನಿವೇಸ್ ಇದು ಸರ್ಪ್ರೈಸ್ ಕೊಡ್ತಿಲ್ಲ ನಮ್ಮ ಅಣ್ಣಂಗೆ. ಅವನ ಹತ್ರ ಲೈಕ್ ಡಿಸೈನ್ಸ್ ಎಲ್ಲ ಅಪ್ರೂವ್ ಮಾಡ್ಕೊಂಡೆ ಈಗ ಆರ್ಡರ್ ಕೊಡಕ್ ಬಂದಿದ್ದು. ನಮ್ಮ ಅಣ್ಣ ಹೆಂಗೆ ಅಂತಂದ್ರೆ ವೆರಿ ಪರ್ಟಿಕ್ಯುಲರ್ ಇನ್ ಥಿಂಗ್ಸ್, ಯಾವುದು ಕೂಡ ಆಚೆ ಈಚೆ ಆಗಬಾರ್ದು. ಸೊ ನಾನಂತೂ ಕೆಲವು ಕೆಲಸಗಳನ್ನ ವಹಿಸ್ಕೊಂಡ್ಬಿಟ್ಟು ಐ ಆಮ್ ಬಿಟ್ ಸ್ಕೇರ್ಡ್. ಅದೇನಾದ್ರೂ ಸರಿಯಾಗಿ ಆಗಲಿಲ್ಲ ಅಂದ್ರೆ ಪಕ್ಕ ಬಯಸ್ಕೊಳ್ತೀನಿ ಆ ಥರ. ಬಟ್ ಐ ಹ್ಯಾವ್ ದ ಹೋಪ್ಸ್ ಐ ವಿಲ್ ಡೂ ಇಟ್ ಪರ್ಫೆಕ್ಟ್ಲಿ ಅಂತ. ಸೊ ಈಗ ಕೇಕ್ ಆರ್ಡರ್ ಕೊಟ್ಬಿಟ್ಟು ಹೋಗಬೇಕು. ಬನ್ನಿ ಯಾವ ಡಿಸೈನ್ ಕೊಟ್ಟಿದ್ದೀನಿ ಅಂತ ಈಗ ತೋರಿಸಲ್ಲ, ಬಟ್ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಐ ವಿಲ್ ಜಸ್ಟ್ ಆರ್ಡರ್ ಇಟ್. ನೆಕ್ಸ್ಟ್ ಸೊ ನಿನ್ನೆನೇ ಬಂದಿದ್ದೆ, ಇಲ್ಲಿ ವಿಚಾರಿಸ್ಕೊಂಡು ಹೋಗಿದ್ದೆ. ಬಟ್ ಅಣ್ಣ ಬಲೂನ್ ಲಾಸ್ಟ್. ಸೊ ವಿಚಾರಿಸ್ಕೊಂಡು ಹೋಗಿದ್ದೆ, ಬಟ್ ಅಣ್ಣ ತುಂಬಾ ಕಾಂಪ್ಲಿಕೇಟೆಡ್ ಕೇಕ್ಸ್ ಎಲ್ಲ ಹೇಳಿದ್ದ. ವೇಟ್ ಲೆಟ್ ಮಿ ಶೋ. ಯಾವ ಥರ ಈ ಥರ ಎಲ್ಲ ಲೈಕ್ ಕಾಂಪ್ಲಿಕೇಟೆಡ್ ಕೇಕ್ಸ್ ಎಲ್ಲ ಹೇಳಿದ್ದ. ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ತುಂಬಾ ಕಡೆ ವಿಚಾರಿಸ್ದೆ, ಸಿಗ್ಲಿಲ್ಲ. ಸೊ ಫೈನಲಿ ಓಕೆ, ದಿಸ್ ಡಿಸೈನ್ ಇಸ್ ಆಲ್ಸೋ ಗುಡ್ ಅನ್ಕೊಂಡು ಸುಮ್ಮನಾಗಿ. ಹೇಳಿ ಇಲ್ವಾ? ತರ್ಸಿಟ್ಟಿರಿ. ದೊಡ್ಡದ್ ಬೇಕು ಆಯ್ತಾ, ಚಿಕ್ಕದಲ್ಲ. ಇನ್ನೂ ಬೇಕು ದೊಡ್ಡದು ಪ್ಲೀಸ್. ಏನಾದ್ರು ಕಸ್ಟಮೈಸ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ಬಿಡಿ ಅಷ್ಟೇ. ನಾನು ನಿಮಗೆ ಕಳಿಸ್ತೀನಿ ಆಯ್ತಾ, ಯಾವ ತರ ಬೇಕು ಅಂತ. ನಿಮ್ ನಂಬರ್ ಇದೇ ತರ ಸ್ವಲ್ಪ ಪೀಚ್ ಕಲರ್ ಫ್ಲವರ್ ಬೇಕು. ಸೇಮ್ ಕಲರ್ ಸಮೋಟ್ ಅದೇ ತರ. ಬಟ್ ಕೇಕೇನೋ ಆರ್ಡರ್ ಕೊಟ್ಟು ಬಂದೆ, ಕೊಡೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಯಾಕಂತಂದ್ರೆ ಅದೊಂದು ಚೂರು ಸರಿ ಬರಲಿಲ್ಲ ಅಂತಂದ್ರೆ ಲಾಸ್ಟಿಗೆ ನನ್ನ ಮೇಲೆ ಬರೋದು. ಸೊ ಹಂಗೆ ಇವಾಗ ಸೀರೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ದೇವರಿಗೆ ಇವತ್ತು ಸಂಜೆ ಊರಿಗೆ ಹೋಗ್ತಿದ್ದೀವಲ್ಲ, ಅದಕ್ಕೋಸ್ಕರ. ಮೈ ಗಾಡ್, ಆಫ್ಟರ್ ಅ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಿರೋದಲ್ವ, ಫುಲ್ ಕ್ರೇಂಜ್ ಫೀಲ್ ಆಗ್ತಾ ಇದೆ. ಸೊ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ಲೆಟ್ಸ್ ಗೋ ಇನ್ಸೈಡ್. ದೇವರು ಫಸ್ಟ್ ಟೈಮ್ ನಮ್ಮಮ್ಮ ಇಲ್ಲೇ ಬರ್ತಾ ಇರೋದು ತಗೊಂಡ್ಬರೋದು ಬ್ಲಾಗ್. ಹೌದಾ ಗೈಸ್, ನೋಡಿದಾರಂತೆ. ಧೈರ್ಯವಾಗಿ ಬ್ಲಾಗ್ ಮಾಡ್ಬೋದು, ಹೊರಗಡೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಲೈಕ್ ಏನಿದು, ಇದೆಷ್ಟು? ಚೆನ್ನಾಗಿರೋದೇ ತಗೋಗೋಣ ಅಲ್ವಾ? ಸ್ವಲ್ಪ ಒಳ್ಳೇದಲ್ಕೊಳ್ಳ. 200, 250, 300 rupees. ಯಾವುದು 250 ಅಲ್ಲ? ಇದು 250. ಇದು 150. ಇದೆಲ್ಲ 250. ಇಷ್ಟಿರೋದು 250 ಇದು. ಇವು 200, ಅದು 300. ಗ್ರೀನ್ ಕಲರೇ ತಗೊಳ್ತೀನಿ. ಬಟ್ ಯಾವುದು ಇದ್ರಲ್ಲಿ ತಗೊಂಡು ಮೇಡಮ್, 300 rupees ಇಲ್ಲ. ಬಟನ್ ಚೆನ್ನಾಗಿರುತ್ತೆ. ಮತ್ತೆ ಅದು ಫಸ್ಟ್ ಟೈಮ್ ನಮ್ಮಮ್ಮ ಇಲ್ಲೇ ಬರ್ತಾ ಇರೋದು ತಗೊಂಡ್ಬರೋದು ಬ್ಲಾಗ್. ಹೌದಾ ಗೈಸ್, ನೋಡಿದಾರಂತೆ. ಧೈರ್ಯವಾಗಿ ಬ್ಲಾಗ್ ಮಾಡ್ಬೋದು, ಹೊರಗಡೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಲೈಕ್ ಏನಿದು, ಇದೆಷ್ಟು? ಚೆನ್ನಾಗಿರೋದೇ ತಗೋಗೋಣ ಅಲ್ವಾ? ಸ್ವಲ್ಪ ಒಳ್ಳೇದಲ್ಕೊಳ್ಳ. 200, 250, 300 rupees. ಯಾವುದು 250 ಅಲ್ಲ? ಇದು 250. ಇದು 150. ಇದೆಲ್ಲ 250. ಇಷ್ಟಿರೋದು 250 ಇದು. ಇವು 200, ಅದು 300. ಗ್ರೀನ್ ಕಲರೇ ತಗೊಳ್ತೀನಿ. ಬಟ್ ಯಾವುದು ಇದ್ರಲ್ಲಿ ತಗೊಂಡು ಮೇಡಮ್, 300 rupees ಇಲ್ಲ. ಬಟನ್ ಚೆನ್ನಾಗಿರುತ್ತೆ. ಮತ್ತೆ ಅದು ಗೈಸ್, ಫೈನಲಿ ತಗೊಂಡೆ. ಗ್ರೀನ್ ತಗೋಬೇಕು ಅನಿಸ್ತು, ಅದಕ್ಕೋಸ್ಕರ. ಸೊ ಗೈಸ್, ದೇವರಿಗೆ ಸೀರೆನ ತಗೊಂಡೆ. ಹೇಳಿದ್ನಲ್ಲ, ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದೀವಿ, ಅದಕ್ಕೋಸ್ಕರ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫುಲ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ರಿಂಜ್ ಆಗ್ತಾ ಇದೆ ಮಾಡಕ್ಕೆ ಇವತ್ತು ವ್ಲಾಗ್ನ. ಆಫ್ಟರ್ ಅ ಲಾಂಗ್ ಟೈಮ್ ಅಲ್ವಾ, ಅದಕ್ಕೋಸ್ಕರ.
ಸೊ ಲೆಟ್ಸ್ ಗೋ. ಇವಾಗ ನಮ್ಮಮ್ಮ ಪೂಜೆ ಮಾಡಿರ್ತಾರೆ. ಲೆಟ್ಸ್ ಗೋ. ಸೊ ಸಂಜೆ ನಾನು ಊರಿಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಸೀರೆ ಕೊಡಬೇಕು ಅಂತ ಹೇಳಿದ್ರು ಅಮ್ಮ. ಅದಕ್ಕೋಸ್ಕರ ಹೋಗಿ ತೊಗೊಂಡ್ಬಂದಿದ್ದು. ಆ್ಯಂಡ್ ನನಗೆ ಯಾಕೋ ಗ್ರೀನ್ ಕಲರೇ ಕೊಡಬೇಕು ಅನಿಸು. ಸೊ ಗ್ರೀನ್ ಕಲರ್ ತೊಗೊಂಡ್ಬಂದಿದ್ದೀನಿ. ಹಾಗೆ ಎಲ್ಲ ಫ್ರೆಶ್ ಅಪ್ ಆಗಿದ್ದೆಲ್ಲ. ಸೊ ನಮ್ಮ ಗಣೇಶನ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗೋಣ. ಹಿಂಗೋ ಹಬ್ಬ ಅಲ್ವಾ. ಸೊ ಐ ಲವ್ ಕಮಿಂಗ್ ಹಿಯರ್. ಬನ್ನಿ ಕೈ ಮುಕ್ಕೊಂಡು ಹೋಗೋಣ. ಇವತ್ತು ಸಿಟಿ ಅಂತೂ ಫುಲ್ಲು ಖಾಲಿ ಹೊಡಿತಾ ಇತ್ತು. ಆಲ್ಮೋಸ್ಟ್ ಎಲ್ಲಾ ಅಂಗಡಿಗಳು ಕೂಡ ಬಾಗ್ಲಾಗಿತ್ತು. ಸೀರೆ ತಗೊಳಕ್ ಹೋಗಿದ್ನಲ್ಲ ಅವಾಗ ನೋಡ್ತಾ ಇದ್ನಲ್ಲ. ಸೊ ನೋಡಿ ನೀವೇ, ಫುಲ್ಲು ಖಾಲಿ ಖಾಲಿ ರೋಡು. ಎಲ್ಲ ಹಬ್ಬ ಸೆಲೆಬ್ರೇಷನ್ಸ್, ನಾಳೆ ರಂಜಾನ್ ಸೆಲೆಬ್ರೇಷನ್, ಎಲ್ಲಾರು ಬಿಸಿ ಬಿಸಿ ಗೈಸ್. ಗೋ ಮನೆ. ಇವಾಗ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದೆ. ಸೀರೆ ಉಟ್ಕೊಂಡು ರೀಲ್ಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ. ಐ ಜಸ್ಟ್ ಲೆಫ್ಟ್. ಒಳ್ಳೆ ಊಟ ಕೊಟ್ರು ಅಮ್ಮ. ಊಟ ಮಾಡಿ ಮಲ್ಕೊಂಡಿದ್ದಾಯ್ತು. ಊರಿಗೆ ಹೊರಡ್ಬೇಕು. ನಮ್ಮಪ್ಪ ಕಾಲ್ ಮಾಡಿದ್ರು, ಐ ಮೀನ್ ಚಂದ್ರಪ್ಪ. ಸೊ ಯಾ ಟು ಗೋ. ಮೈ ಪುಟಾಣಿ ಇಸ್ ವೈಟಿಂಗ್ ಫಾರ್ ಮೈ. ಲೆಟ್ಸ್ ಗೋ ಇವಾಗ ಗೈಸ್. ಫೈನಲಿ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ಇವಾಗ ಊರಿಗೆ ಹೊರಡ್ಬೇಕು. ಊರಿಗೆ ಹೋಗೋಕ್ಕಿಂತ ಮುಂಚೆ ದೇವರಿಗೆ ಫಸ್ಟ್ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿಬಿಟ್ಟು ಈಗ ಊರಿಗೆ ಹೋಗಿ ಅಲ್ಲೂ ಕೂಡ ಪೂಜೆಗಳಿದೆ. ಲೆಟ್ಸ್ ಗೋ. ಸೂರ್ಯೋದಯ ಅಲ್ಲ, ಸೂರ್ಯಾಸ್ತ ಆಗ್ತಾಯಿದೆ. ಊರಿಗೆ ಹೊರಟ್ವಿ. ಊರಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಹೊರಡೋಣ. ಲೆಟ್ಸ್ ಗೋ. ಲೆಟ್ಸ್ ಗೋ. ಬಾಯ್. ಮಿರರ್ ನೋಡಿ, ಇಲ್ಲಿ ರೀಸೆಂಟಾಗಿ ವಾಶ್ ಮಾಡಿಸಿದ್ರೆ ಎಷ್ಟು ಗಲೀಜಾಗಿದೆ. ಸೊ ಊರಿಗೆ ಬಂದ್ವಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಔಸ್ರಕಮ್ಮ ದೇವಸ್ಥಾನ ಅಂತ. ಇಲ್ಲೇ ನಮ್ಮೂರಿಂದ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಪಾಪ? 2-3 ಕಿಲೋಮೀಟರ್. ಹಾ, 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಪ್ರತಿ ವರ್ಷನೂ ಹೋಗ್ತೀವಿ ಯುಗಾದಿ ಹಬ್ಬದಲ್ಲಿ. ಪೀಸ್ ಪೀಸ್ ಪೀಸ್. ನಮ್ಮ ಮನೆ ನೋಡಿ ಗೈಸ್, ಅಂಡರ್ ಕನ್ಸ್ಟ್ರಕ್ಷನ್. ಇವತ್ತು ಕೆಲಸ ಮಾಡ್ತಿಲ್ವಾ? ಅಂಡರ್ ಕನ್ಸ್ಟ್ರಕ್ಷನ್. ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿಗೆ ಹೆಡೆ ಕೊಡ್ಬೇಕಾಗಿರೋದು ನಾವು. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ ಗೈಸ್ ಜಾಗ ಮಾತ್ರ. ದಿಸ್ ಇಸ್ ವೈ ಐ ಲವ್ ಊರು ಮೋಸ್ಟ್ ಆಫ್ ದ ಟೈಮ್. ಊರಲ್ಲಿ ಸಿಗೋ ನೆಮ್ಮದಿ ಮಾತ್ರ ಸಿಟಿಲಿ ಸಿಗಲ್ಲ. ಸೊ ಯಾ ಲೆಟ್ಸ್ ಗೋ. ಪೂಜೆ ಮಾಡ್ತಾರೆ. ಏನಂತಂದ್ರೆ ಈ ಊರಲ್ಲಿ ಪ್ರತಿ ವರ್ಷನೂ ಕೂಡ ಜಾತ್ರೆ ನಡೆಯುತ್ತೆ. ಅದಕ್ಕೋಸ್ಕರ ಇವತ್ತು ಜಾತ್ರೆ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಎಲ್ಲ ಊರಿನ ಹಿರಿಯರೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ಇಷ್ಟೊಂದು ಜನ ಇದ್ದಾರೆ. ಆ್ಯಂಡ್ ಆಲ್ಸೋ ಹಬ್ಬ ಅಂತಲೂ ಕೂಡ ತುಂಬ ಜನ ಪೂಜೆ ಮಾಡಿಸ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಸೊ ಯಾ ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಹಿಡೆ ಕೊಟ್ಕೊಂಡು ಬಂದ್ವಿ. ಸೊ ಅಪ್ಪ ಅಮ್ಮ ಇಲ್ಲಿ ತಿಂತಾರಂತೆ. ಏನಿತ್ತದು? ಪಾಯಸ ನೋಡಿ. ಒಂದು ಮೊದಲೆಲ್ಲ 7-8 ಊರುಗಳು ಸೇರ್ಕೊಂಡು ಮಾಡ್ತಿದ್ವಂತೆ. ಈಗ ಎಷ್ಟು ಊರುಗಳು ಸೇರ್ಕೊಂಡು ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಡಿಸ್ಕಷನ್ ನಡೀತಾ ಇದೆ ಜಾತ್ರೆಗೆ. ಹೊಯ್ ಏ ಜರಿ ಪುಟಾಣಿ ಆಡ್ಕೊಂಡು ನೋಡಿ ಗೈಸ್. ಪುಟಾಣಿ ಆ ದೇವಸ್ಥಾನದಿಂದ ಬಂದಾದ್ಮೇಲೆ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಸಾಲ್ಗಮ್ಮಲ್ಲಿ ಇರೋದಿದ್ದು ಸಂಪಿಗೆ ಅಮ್ಮ ಅಂತ. ಸೊ ಆಲ್ಮೋಸ್ಟ್ ಲೇಟ್ ಆಗಿತ್ತು. ನಾವೆಲ್ಲಿಗೆ ಹೋದಾಗ ನಮ್ಮದೇ ಲಾಸ್ಟ್ ಪೂಜೆ ಇದ್ದಿದ್ದು. ಫೈನಲಿ ಥ್ಯಾಂಕ್ ಗಾಡ್ ಪೂಜೆ ಸಿಕ್ತು. ಸೊ ಈ ದೇವಸ್ಥಾನಕ್ಕೆ ನಾನು ಸೀರೆನ ತಂದಿದ್ದು. ಸೊ ಅಮ್ಮ ಎಲ್ಲ ಮಡ್ಲಕ್ಕಿ ಎಲ್ಲ ತುಂಬಿ ಸೀರೆನ ಕೊಡ್ತಾಯಿದ್ರು ಅರ್ಚಕರಿಗೆ. ಆ್ಯಂಡ್ ಪೂಜೆನೂ ಕೂಡ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿ ನಡೀತು. ಗೈಸ್ ನಮ್ಮ ವೀಣಮ್ಮ ಬಿಸಿ ಬಿಸಿ ವಡೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಂಜೆ ತಿಂದ್ವಿ. ಈಗ ಇನ್ನೊಂದು ರೌಂಡು. ಹಾಯ್ ವೀಣಮ್ಮ. ಅಯ್ಯ ನಾಚ್ಕೋತಾರೆ. ವಡೆ ಆಗಿದೆ. ಒಬ್ಬಟ್ಟು ಕೂಡ ನೋಡಿ ಮಸ್ತ್ ಮಸ್ತ್ ಇತ್ತು ಎಲ್ಲ. ನಮ್ಮ ಪುಟಾಣಿ ನೋಡಿಯಲ್ಲಿ ನಗಾಡ್ತಾ ಇದ್ದಾಳೆ. ಬ್ಲಾಗ್ ಮಾಡ್ತಾರೆ ಅದಕ್ಕೆ. ಪುಟಾಣಿ ಹ್ಯಾಪಿ ಯುಗಾದಿ ಹೇಳು ಮಗ್ಳೆ. ಆಗ್ಲೇ ಹೇಳ್ತಿದ್ದಲ್ಲ. ಹಾ ಹೇಳು ಹ್ಯಾಪಿ ಯುಗಾದಿ ಹೇಳು ಮಗನೆ. ಅವಳು ಕ್ಯಾಮ್ರಾ ಆನ್ ಮಾಡಿದ್ರೆ ಹೇಳೋದಿಲ್ಲ. ಹೇಳು ಮಗ್ಳೆ. ಅವಳು ಹೊರಟ್ಲವಳು ಬಿಡು ಹೋಗ್ಲಿ, ಆಮೇಲೆ ಹೇಳ್ತೀನಿ. ಸೊ ಯಾ ಈಗ ಹೊರಡೋದೆ. ಬಾಯ್ ಮೇಣವ್ರೆ, ಸಿಗುವ ಮತ್ತೆ. ದಟ್ಸ್ ಇಟ್ ಗೈಸ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ, ಹೊಸ ಪ್ರಾರಂಭ, ಹೊಸ ಹರುಷ ಅಂತ ಅನ್ಕೊಂಡು ಮುಂದೆ ದಿನಗಳನ್ನ ಏನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಹಾಗೆ ಫೈನಲಿ 4K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನೆಕ್ಸ್ಟ್ ಇನ್ ಎಂಗೇಜ್ಮೆಂಟ್ ಸೀರೀಸ್ ಬರುತ್ತೆ. ಲೈಕ್ ಪ್ರಿಪ್ರೇಷನ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಹ್ಯಾವ್ ಪ್ಲಾನ್ಡ್ ಸಮ್ ಸ್ಟಫ್ಸ್. ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ.
ಓಕೆ ಗೈಸ್, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಲನಾ ಗೌಡ ಬ್ಲಾಗ್ಸ್. ಲವ್.